ಹೇ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿದೆ. ಅಡುಗೆ ಮಾಡೋಕ್ಕೆ ಬರಲ್ಲ ಅಂದರೂ ಕೂಡ, ಹಾಗೆ ಬ್ಯಾಚುಲರ್ಸ್ ಕೂಡ ನೀವು ಇದನ್ನು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಮೇಲ್ಗಡೆ ಸ್ಕ್ರೀನಲ್ಲಿ ನಾನು ಹಾಕಿದ್ದೀನಿ, ನೀವು ಒಂದ್ಸರಿ ನೋಡ್ಕೊಂಬಿಡಿ. ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ಒಂದು ಬಾಣಲಿಲಿ ಆಯಿಲ್ ಹಾಕ್ಕೊಂಬಿಡಿ. 2 to 3 ಸ್ಪೂನಷ್ಟು ಆಯಿಲ್ ಸಾಕು. ಅದಾದಮೇಲೆ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಬೆಳ್ಳುಳ್ಳಿ ಹಾಕಿ ಆದಮೇಲೆ ಸಾಸಿವೆ, ಜೀರಿಗೆ ಇದು ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಸಾಸಿವೆ ಚಿಟಪಟ ಅಂತ ಬರಬೇಕು. ಅದಾದಮೇಲೆ ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕಿಬಿಟ್ಟು ಅದಕ್ಕೆ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆಗೋ ತನಕ ಮಿಕ್ಸಪ್ ಮಾಡಾದಮೇಲೆ ಟೊಮೊಟೊ ಹಣ್ಣು ಹಾಕಬೇಕು. ಟೊಮೊಟೊ ಹಣ್ಣು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಅದನ್ನು 2 ಮಿನಿಟ್ಸ್ ಬೇಯೋದಕ್ಕೆ ನಾವು ಬಿಟ್ಬಿಡೋಣ. ನಿಮಗೆಲ್ಲ ಯಾವ ಥರ ಸಾಂಬಾರು ಇಷ್ಟ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಅದೆರಡು ಫ್ರೈ ಆದಮೇಲೆ ಸ್ವಲ್ಪ ನಾವು ಮಸಾಲ ಆ್ಯಡ್ ಮಾಡಬೇಕು. ಮಸಾಲೆಗೆ ಅರಿಶಿನ, ಖಾರದ ಪುಡಿ, ಗರಂ ಮಸಾಲ ಹಾಗೆ ಸಾಂಬಾರು ಪೌಡರ್, ಈ 4 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಬೇಕು. ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀರು ಹಾಕಿ ಏನು ಮಾಡೋಕ್ಕೆ ಹೋಗಬೇಡಿ. ಡ್ರೈ ಮಿಕ್ಸಪ್ ಯಾಕೆ ಮಾಡಬೇಕು ಅಂತಂದರೆ ಅದ್ರ ಜೊತೆಗೆ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇವಾಗ ಟೊಮೊಟೊ ಹಣ್ಣು ಬೆಂದ್ಕೊಳ್ಳೋಕ್ಕೆ ಬಿಡಬೇಕು. ಒಂದು 2 ಮಿನಿಟ್ಸ್ ಅದನ್ನು ಬೇಯೋಕ್ಕೆ ಬಿಟ್ಟರೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದು ಕುದ್ದಾದಮೇಲೆ ಸ್ವಲ್ಪ ಹುಳಿ ಹಾಕೋಣ. ಹುಳಿನ ನಾನು ನೆನೆಸಿಟ್ಟು ಹುಳಿ ತಗೊಂಡು ಹುಣಸೆ ಹುಳಿ ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಆಪ್ಷನ್ನಲ್. ಯಾಕಂದರೆ ಟೊಮೊಟೊ ಹಣ್ಣು ಕೂಡ ಹುಳಿಯಾಗಿರುತ್ತೆ. ಸೊ ನೀವು ಸ್ವಲ್ಪ ಬೇಕಾದರೆ ಯೂಸ್ ಮಾಡ್ಕೋಬೋದು. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಯಾಕಂತಂದರೆ ನಾನು ಬಿಡೋವಂತಹ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಎಲ್ಲರೂ ಮುಂಚೆ ನೀವು ಆ ವೀಡಿಯೋಸ್ನ ನೋಡ್ಬೋದು. ಮಸಾಲೆ ಎಲ್ಲ ಕುದ್ದಾದಮೇಲೆ ಸ್ವಲ್ಪ ಅದಕ್ಕೆ ಟೇಸ್ಟಿಗೆ ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಉಪ್ಪು, ನೀವು ನೋಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮ್ಮ ಮನೆಗೆ ಯಾರಾದರೂ ರಿಲೇಷನ್ಸ್ ಬಂದಾಗ ಸಾಂಬಾರು ಮಾಡಬೇಕು ಅಂತ ಅಂದಾಗ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ. ತುಂಬ ಈಸಿಯಾಗಿ ಆ್ಯಂಡ್ ಬೇಗ ಕೂಡ ಮಾಡ್ಬೋದು. ಎಲ್ಲ ಮಸಾಲ ಹಾಕಿ ಕುದ್ದಾದಮೇಲೆ ನಾನು ಫೈನಲಾಗಿ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಟೊಮೊಟೊ ಹಣ್ಣು ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಸಾಂಬಾರನ್ನ ಮಾಡ್ಬೋದು. ಸೊ ಅದರಲ್ಲಿ ಕ್ವಿಕ್ಕಾಗಿ ಮಾಡಬೇಕು ಅನ್ನೋವಂಥ ಒಂದು ಸಾಂಬಾರಲ್ಲಿ ಇದು ಒಂದು ರೆಸಿಪಿ ಹೌದು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ನಾನು ಕೂಡ ನ್ಯೂ ರೆಸಿಪೀಸನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಫೈನಲಿ ಮಸಾಲ ಎಲ್ಲ ಹಾಕಿ ಆದಮೇಲೆ ನೀವು ಲಾಸ್ಟಿಗೆ ನೀರು ಹಾಕಬೇಕು. ನೀರನ್ನು ನೀವೇನಾದರೂ ಮಿಸ್ಸಾಗಿ ಜಾಸ್ತಿ ಹಾಕಿಬಿಟ್ರಿ ಅಂತಂದರೆ ನಾನು ಒಂದು ಟಿಪ್ಸ್ ಕೊಡ್ತೀನಿ. ಏನಂತ ಅಂದರೆ, ಮನೆಯಲ್ಲೇ ಇರೋವಂತಹ ಕಡಲೆ ಹಿಟ್ಟು ಅಥವಾ ಹಸಿ ಕಡಲೆ ಹಿಟ್ಟು ಆದರೆ ಇನ್ನೂ ಬೆಸ್ಟ್. ಯಾಕೆ ಅಂತಂದರೆ ಆ ಹಸಿ ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ತಿಳಿಯಾಗಿರೋ ಸಾಂಬಾರು ಸ್ವಲ್ಪ ತಿನ್ನಾಗಿ ಬರುತ್ತೆ. ಆ್ಯಂಡ್ ಆ ಕಡಲೆ ಹಿಟ್ಟಿಗೆ ಸ್ವಲ್ಪ ಬೌಲಲ್ಲಿ ಹಾಕ್ಕೊಂಡು ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ಸಾಂಬಾರಿಗೆ ಹಾಕಬೇಕು. ಡೈರೆಕ್ಟಾಗಿ ಆ ಪೌಡರನ್ನೇ ಹಾಕ್ತೀನಿ ಅಂತ ಅಂದರೆ ಅದೇನಾಗುತ್ತೆ ಅಂದರೆ ಗಂಟಾಗಿ ಬರುತ್ತೆ. ಆ್ಯಂಡ್ ಲಾಸ್ಟ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಇವಾಗ ಟೊಮೆಟೊ ತಿಳಿ ಸಾಂಬಾರು ರೆಡಿಯಾಗಿದೆ, ನೀವು ಸರ್ವ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವಿಡಿಯೋ. Thank you for watching.